ಒಮ್ಮೆ ಕಲ್ಪನೆ ಮಾಡಿಕೊಳ್ಳಿ, ನಮಗೆ ಸ್ವಲ್ಪ ಜ್ವರ ಬಂದಿದೆ, ನಮ್ಮ ಹತ್ತಿರದ ಕ್ಲಿನಿಕ್ಗೆ ಹೋಗಿ ಅಲ್ಲಿಯ ಡಾಕ್ಟರ್ ನಿಮಗೆ ಒಂದು ಇಂಜೆಕ್ಷನ್ ಕೊಡ್ತಾರೆ, ಜ್ವರ ಕಮ್ಮಿ ಆಗುತ್ತೆ. ಆದರೆ ಆ 10 ರೂಪಾಯಿಗೆ ಇಂಜೆಕ್ಷನ್ ನಿಮ್ಮ ಇಡೀ ಜೀವನವನ್ನೇ ನರಕ ಮಾಡಬಹುದು ಅಂತ ಗೊತ್ತಾದರೆ ನೀವೇನು ಮಾಡಬೇಕು? ಇದು ಸಿನಿಮಾ ಕಥೆ ಅಲ್ಲ. ಉತ್ತರ ಪ್ರದೇಶದ ಉನ್ನಾವರ್ ಜಿಲ್ಲೆಯ ಪ್ರೇಮಗಂಜ್ ಅನ್ನೋ ಒಂದು ಸಣ್ಣ ಹಳ್ಳಿಯಲ್ಲಿ ನಡೆದ ಕರಾಳ ಸತ್ಯ. ಅಲ್ಲಿ ರಾಕೇಶ್ ಯಾದವ್ ಅನ್ನೋ ಒಬ್ಬ ವ್ಯಕ್ತಿ ಇದ್ದ. ಸೈಕಲ್ ಮೇಲೆ ಒಂದು ಸಣ್ಣ ಬ್ಯಾಗ್ ಹಾಕಿಕೊಂಡು ಹಳ್ಳಿ ಮನೆ ಮನೆಗೆ ಹೋಗಿ ಚಿಕಿತ್ಸೆ ಕೊಡ್ತಾ ಇದ್ದ. ಹಳ್ಳಿಯ ಜನಕ್ಕೆ ಆತ ಮ್ಯಾಜಿಕ್ ಡಾಕ್ಟರ್. ಯಾಕೆಂದರೆ ಕೇವಲ 10 ರೂಪಾಯಿಗೆ ಒಂದು ಇಂಜೆಕ್ಷನ್ ಪುಡಿ ಮಾತ್ರೆ ಕೊಟ್ಟು ಎಂತಹ ಜ್ವರ ಇದ್ರೂ ಇಳಿಸಿ ಬಿಡ್ತಾ ಇದ್ದ. ಆದರೆ ಆ ಹಳ್ಳಿಯ ಜನರಿಗೆ ಗೊತ್ತಿರಲಿಲ್ಲ ಆತ ಹೆಡ್ ಡಾಕ್ಟರ್ ಆಗಿರಲಿಲ್ಲ, ಬದಲಾಗಿ ಸಾಕ್ಷಾತ್ ಯಮರಾಜ ಅಂತ. ಆತ ಮಾಡಿದ್ದ ದೊಡ್ಡ ತಪ್ಪು ಏನಂದರೆ, ಒಬ್ಬ ರೋಗಿ ಚುಚ್ಚಿದ ಇಂಜೆಕ್ಷನ್ ಸೀರೀಸನ್ನು ಅದನ್ನೇ ಮತ್ತೊಬ್ಬ ರೋಗಿಗೆ ಚುಚ್ಚುತ್ತಿದ್ದ. ಹೀಗೆ ಒಂದೇ ಸಿರಂಜಿಯನ್ನು ಎಲ್ಲರಿಗೂ ಬೆಳೆಸಿ ಆ ಸಣ್ಣ ಹಳ್ಳಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 33ಕ್ಕೂ ಹೆಚ್ಚು ಜನರಿಗೆ HIV ಪಾಸಿಟಿವ್ ಬರುವಂತೆ ಮಾಡಿದ್ದ. ಹಳ್ಳಿಯ ಬಡ ಜನ ಕಣ್ಣೀರಲ್ಲಿ ಮುಳುಗುವಂತೆ ಮಾಡಿದ ಈತ ಬೇರೆ ಯಾರೂ ಅಲ್ಲ, ನಮ್ಮ ದೇಶದ ಒಬ್ಬ ನಕಲಿ ವೈದ್ಯ. ನಿಮ್ಗೆ ಅನಿಸ್ಬೋದು ಇದು ಎಲ್ಲೋ ಉತ್ತರ ಪ್ರದೇಶದ ಹಳ್ಳಿಯಲ್ಲಿ ನಡೆದ ಘಟನೆ, ನಮ್ಗೆ ಯಾಕೆ ಅಂತ. ಆದರೆ ವಿಶ್ವಸಂಸ್ಥೆ ನೀಡಿರೋ ಒಂದು ರಿಪೋರ್ಟ್ ಕೇಳಿದರೆ ನಿಮ್ಮ ಮೈ ಜುಮ್ ಅನಿಸುತ್ತೆ. ಭಾರತದಲ್ಲಿ ಇವತ್ತು ಚಿಕಿತ್ಸೆ ನೀಡುತ್ತಿರುವ ಅರ್ಧಕ್ಕಿಂತ ಹೆಚ್ಚು ವೈದ್ಯರ ಬಳಿ ಯಾವುದೇ ಅಸಲಿ ವೈದ್ಯಕೀಯ ಪದವಿ ಇಲ್ಲ. ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಪ್ರಕಾರ ಇವತ್ತು ನಮ್ಮ ದೇಶದಲ್ಲಿ ಸುಮಾರು 10 ಲಕ್ಷಕ್ಕೂ ಹೆಚ್ಚು ನಕಲಿ ವೈದ್ಯರು ಕ್ಲಿನಿಕ್ ನಡೆಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಭಾರತದಲ್ಲಿ ಚಿಕಿತ್ಸೆಯ ಸಮಯದಲ್ಲಿ ರೋಗಿಗಳು ಸಾಯುವ ಘಟನೆಯಲ್ಲಿ 20% ಸಾವುಗಳಿಗೆ ಇಂಥ ನಕಲಿ ವೈದ್ಯರೇ ನೇರ ಕಾರಣ. ವಿಷಯ ಇಷ್ಟೇ, ಇವತ್ತು ನಾವು ಪ್ರೀತಿಯಿಂದ ನಂಬಿಕೆಯಿಂದ ಯಾರನ್ನು ಡಾಕ್ಟರೇ ಅಂತ ಕರಿತೀವೋ ಅವರ ಅಲ್ಲಿ ಯಾರು ಅಸಲಿ ಯಾರು ನಕಲಿ. ನಮ್ಮ ಇಡೀ ಮೆಡಿಕಲ್ ಸಿಸ್ಟಮ್ ಒಳಗೆ ಇಷ್ಟೊಂದು ದೊಡ್ಡ ನಕಲಿ ಜಾಲ ಹೀಗೆ ನಡ್ತಾ ಇದೆ. ಈ ಮುನ್ನಾಬಾಯಿಗಳು ಹುಟ್ಟಿಕೊಂಡಿರುವುದು ಹೇಗೆ? ಇವತ್ತಿನ ಈ ವಿಡಿಯೋದ ಅಸಲಿ ಕಥೆಯನ್ನ ಬಿಚ್ಚಿಡ್ತೀನಿ. ವೆಲ್ಕಮ್ ಟು ದ ವಿಡಿಯೋ. ನಿಮ್ಮ ಮನಸ್ಸಿನಲ್ಲಿ ಈಗ ಒಂದು ಪ್ರಶ್ನೆ ಬರುತ್ತದೆ, ಇವರಿಗೆ ಮೆಡಿಸಿನ್ ಕೊಡೋಕೆ ಹೇಗೆ ಇಷ್ಟೊಂದು ಧೈರ್ಯ ಬಂತು? ಇವರ ಬ್ಯಾಕ್ಗ್ರೌಂಡ್ ಏನು ಅಂತ. ಗ್ರಾಮೀಣ ಭಾಗದಲ್ಲಿ ಇವರ ಪ್ರೀತಿಯಿಂದ ಗೌರವದಿಂದ ಜುಲಾ ಚಾಪರ್ ವೈದ್ಯರು ಅಂತ ಕರೀತಾರೆ. ಜುಲಾ ಅಂದರೆ ಚೀಲ, ಚಾಪರ್ ಅಂದರೆ ಮುದ್ರೆ. ಅಂದರೆ ಹೆಗಲ ಮೇಲೆ ಬ್ಯಾಗ್ ಹಾಕಿಕೊಂಡು ಅದರೊಳಗೆ ಒಂದಿಷ್ಟು ಮಾತ್ರೆ ಇಂಜೆಕ್ಷನ್ ಅನ್ನು ತುಂಬಿಕೊಂಡು. ಆದರೆ ಇವರು ಒಮ್ಮೆದೊಮ್ಮೆಲೆ ಆಕಾಶದಿಂದ ಬಿದ್ದವರಲ್ಲ. ಇವರು ಹುಟ್ಟಿನ ಹಿಂದೆ ಒಂದು ಕುತೂಹಲ ಕಥೆ ಇದೆ. ಇವರಲ್ಲಿ ಹೆಚ್ಚಿನವರು ಯಾರು ಗೊತ್ತಾ? ದೊಡ್ಡ ಸಿಟಿಯಲ್ಲಿರೋ ಪ್ರಖ್ಯಾತ ಡಾಕ್ಟರ್ ಬಳಿ ಕಾಂಪೌಂಡರ್ ಆಗಿ, ಹೆಲ್ಪರ್ ಆಗಿ ಅಥವಾ ನರ್ಸ್ಗಳಾಗಿ ಕೆಲಸ ಸೇರಿರ್ತಾರೆ. ಡಾಕ್ಟರ್ ರೋಗಿಗಳನ್ನು ಹೇಗೆ ನೋಡ್ತಾರೆ, ಜ್ವರ ಬಂದರೆ ಯಾವ ಮಾತ್ರೆ ಕೊಡ್ತಾರೆ, ಕೆಮ್ಮು ಬಂದರೆ ಯಾವ ಸಿರಪ್ ಕೊಡ್ತಾರೆ ಅನ್ನುವುದನ್ನು ವರ್ಷಗಟ್ಟಲೆ ಕಣ್ಣಾರೆ ನೋಡಿ ಕನ್ಫರ್ಮ್ ಮಾಡ್ಕೊಳ್ತಾರೆ. ಅವರಿಗೆ ಅನಿಸಿಬಿಡುತ್ತೆ, ಓ ಇಷ್ಟೇನಾ ಡಾಕ್ಟರ್ ಕೆಲಸ, ಇದನ್ನು ನಾನು ಮಾಡಬಲ್ಲೆ ಅಂತ. ಸ್ವಲ್ಪ ದಿನದಲ್ಲೇ ಆ ಕೆಲಸ ಬಿಟ್ಟು ತಮ್ಮ ಹಳ್ಳಿಗೆ ವಾಪಸ್ ಬಂದು ಒಂದು ಸಣ್ಣ ರೂಮ್ ಬಾಡಿಗೆ ಪಡೆದು ತಾವೇ ಸ್ವಂತ ಕ್ಲಿನಿಕ್ ಬೋರ್ಡನ್ನು ಹಾಕಿಕೊಂಡು ಕುಳಿತು ಬಿಡ್ತಾರೆ. ನೋಡಿ, ಇನ್ನೂ ಕೆಲವರ ಕತೆ ಕೇಳಿ. ಇವರು ಬರೀ ಫೌಂಡರ್ಗಳಲ್ಲ, ಇಂಟರ್ನ್ಯಾಷನಲ್ ಲೆವೆಲ್ ನಕಲಿದಾರರು. ಪಶ್ಚಿಮ ಬಂಗಾಳದಲ್ಲಿ ಶುಭೇಂದು ಭಟ್ಟಾಚಾರ್ಯ ಅನ್ನೋ ಒಬ್ಬ ಡಾಕ್ಟರ್ ಇದ್ದ. ಈತನ ಕ್ಲಿನಿಕ್ ಒಳಗಡೆ ದೊಡ್ಡ ಗೋಲ್ಡ್ ಮೆಡಲ್ ಪ್ರಶಸ್ತಿಗಳು, ಗಿನ್ನಿಸ್ ರೆಕಾರ್ಡ್ ಸರ್ಟಿಫಿಕೇಟ್, ಲಂಡನ್ ಮೆಡಿಕಲ್ ಕಾಲೇಜ್ ಪದವಿಗಳನ್ನು ತಗೊಂಡಿದ್ದ. ರಾಷ್ಟ್ರಪತಿಗಳಿಂದಲೇ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಪಡೆದಿದ್ದೀನಿ ಅಂತ ಹೇಳ್ತಾ ಇದ್ದ. ಇವನ ಹತ್ತಿರ ಜನ ಸಾಲುಗಟ್ಟಲೇ ನಿಲ್ತಾ ಇದ್ರು. ಆದ್ರೆ ಅಸಲಿ ವಿಷಯ ಏನಂದ್ರೆ, ಇವನ ಹತ್ತಿರ ಇದ್ದ ಒಂದೇ ಒಂದು ಸರ್ಟಿಫಿಕೇಟ್ ಕೂಡ ಅಸಲಿ ಆಗಿರ್ಲಿಲ್ಲ. ಇವರ ಕೇವಲ ಬೇರೆಯವರ ಪ್ರೊಜೆಕ್ಷನ್ ಕಾಪಿ ಮಾಡಿ ಚಿಕಿತ್ಸೆ ನೀಡುತ್ತಿದ್ದ ಪಕ್ಕಾ ನಕಲಿ ಆಸಾಮಿ. ನಮ್ಮ ದೇಶದಲ್ಲಿ ಕಾನೂನು ಏನು ಹೇಳುತ್ತೆ ಅಂದ್ರೆ, ಆಯುರ್ವೇದ, ಯುನಾನಿ ಅಥವಾ ಹೋಮಿಯೋಪತಿ ಓದುತ್ತಿರುವ ಯಾವುದೋ ಕಾರಣಕ್ಕೂ ಅಲೋಪತಿ ಅಂದರೆ ಇಂಗ್ಲಿಷ್ ಮಾತ್ರೆಗಳು ಅಥವಾ ಆಂಟಿಬಯೋಟಿಕ್ಸ್ ಕೊಡುವಂತಿಲ್ಲ. ಆದರೆ ಇವತ್ತು ಹಳ್ಳಿಗಳಲ್ಲಿ 90% ಜೋಲ್ಚಾಪ್ ವೈದ್ಯರು ಮಾಡ್ತಾ ಇರೋದು ಅದನ್ನೇ. ನಿಮಗೆ ತಲೆನೋವು, ಜ್ವರ, ಕೆಮ್ಮು ಅಂತ ಹೋದರೆ ಸಾಕು, ಯಾವ ಟೆಸ್ಟ್ ಇಲ್ಲದೆ ಏನೂ ಇಲ್ಲದೆ ತಕ್ಷಣ ನಿಮ್ಮ ಕೈಗೆ ಪ್ಯಾರಾಸಿಮಾಲ್ ಅಂತ ಐಡೋಸ್ ಆಂಟಿಬಯೋಟಿಕ್ಸ್ ವಿಟಮಿನ್ ಮಾತ್ರೆಗಳನ್ನು ಕೊಟ್ಟು ಬಿಡ್ತಾರೆ. ಜನರು ಅಷ್ಟೇ, ದೊಡ್ಡ ಆಸ್ಪತ್ರೆಗೆ ಹೋಗಿ ಸಾವಿರಾರು ರೂಪಾಯಿ ಖರ್ಚು ಮಾಡೋ ಬದಲು ಈ ಜೋಲಾ ಚಾಪ್ ಡಾಕ್ಟರ್ ಹತ್ತಿರ ಹೋದ ತಕ್ಷಣ ಇಂಜೆಕ್ಷನ್ ಕೊಟ್ಟು ಜ್ವರ ಇಳಿಸಿ ಬಿಡ್ತಾರಲ್ಲ ಅಂತ ಇವರನ್ನೇ ನಂಬಿ ಜೀವವನ್ನು ಕೈಗೆಲ್ಲಿ ಇಟ್ಟುಕೊಂಡು ಹೋಗ್ತಾರೆ. ಆದರೆ ಅಲ್ಲಿ ಯೋಚನೆ ಮಾಡಬೇಕಾದ ಅಸಲಿ ಪ್ರಶ್ನೆ ಇದೆ, ಜನ ಯಾಕೆ ಇವರ ಹತ್ತಿರ ಹೋಗ್ತಾ ಇದ್ದಾರೆ? ಹಳ್ಳಿಗಳಲ್ಲಿ ಅಸಲಿ ಡಾಕ್ಟರ್ ಯಾಕಿಲ್ಲ? ನಮ್ಮ ಇಡೀ ಮೆಡಿಕಲ್ ಶಿಕ್ಷಣ ವ್ಯವಸ್ಥೆ ಏನು ದೊಡ್ಡ ಹಗರಣ ನಡೆಸ್ತಾ ಇದೆ? ಅದರ ಕಂಪ್ಲೀಟ್ ಕಥೆಯನ್ನು
ತಿಳಿಯೋಣ. ಈಗ ನಾವು ಕಥೆಯ ಅತ್ಯಂತ ಶಾಕಿಂಗ್ ಮತ್ತು ಕರಾಳ ವಿಭಾಗಕ್ಕೆ ಬಂದಿದ್ದೇವೆ. ಅದೇನೆಂದರೆ, ಭಾರತದಲ್ಲಿ ಇಷ್ಟೊಂದು ನಕಲಿ ವೈದ್ಯರು ಹುಟ್ಟಿಕೊಳ್ಳೋಕೆ ನಮ್ಮ ಶಿಕ್ಷಣ ವ್ಯವಸ್ಥೆ ಮತ್ತು ಮೆಡಿಕಲ್ ಕಾಲೇಜ್ಗಳು ಹೇಗೆ ಕಾರಣ ಆಗ್ತವೆ. ವಿಶ್ವ ಆರೋಗ್ಯ ಸಂಸ್ಥೆಯ ನಿಯಮದ ಪ್ರಕಾರ ಪ್ರತಿ 1000 ಜನರಿಗೆ ಕನಿಷ್ಠ ಒಬ್ಬ ವೈದ್ಯನು ಇರಬೇಕು. ಆದರೆ ಭಾರತದಲ್ಲಿ 1500ಕ್ಕೂ ಹೆಚ್ಚು ಜನರಿಗೆ ಕೇವಲ ಒಬ್ಬ ವೈದ್ಯನಿದ್ದಾರೆ. ಇಲ್ಲಿರೋ ಅಸಲಿ ಆಶ್ಚರ್ಯ ವಿಷಯ ಏನಂದ್ರೆ, ಇಡೀ ಜಗತ್ತಿನಲ್ಲೇ ಅತಿ ಹೆಚ್ಚು ಮೆಡಿಕಲ್ ಕಾಲೇಜ್ ಇರೋದು ನಮ್ಮ ಭಾರತದಲ್ಲೇ. ಆದರೂ ನಮ್ಮ ವೈದ್ಯರ ಕೊರತೆ ಯಾಕಿದೆ ಗೊತ್ತಾ? ಯಾಕೆಂದ್ರೆ ಇಲ್ಲಿ ಸೀಟು ಸಿಗೋದು ಅಷ್ಟು ಸುಲಭವಾಗಲ್ಲ. ಪ್ರತಿ ವರ್ಷ ಲಕ್ಷಾಂತರ ವಿದ್ಯಾರ್ಥಿಗಳು ಹಗಲಿರೋರು ಕಷ್ಟಪಟ್ಟು, ಆದರೆ ಅಲ್ಲಿ ಸೀಟ್ ಸಿಗುವ ರೇಟ್ ಎಷ್ಟಿದೆ ಗೊತ್ತಾ? ಅಮೆರಿಕದ ಖ್ಯಾತ ಹಾರ್ವರ್ಡ್ ಮೆಡಿಕಲ್ ಯೂನಿವರ್ಸಿಟಿಗಿಂತಲೂ ಕಮ್ಮಿ ಇದೆ. ಇಷ್ಟು ಭೀಕರ ಕಾಂಪಿಟೇಷನ್ ಇಲ್ಲಿದೆ. ಕಾಂಪಿಟೇಷನ್ ಬಂಡವಾಳವಾಗಿ ಮಾಡಿಕೊಂಡ ನಮ್ಮ ದೇಶದ ಕೆಲವು ಪ್ರೈವೇಟ್ ಮೆಡಿಕಲ್ ಕಾಲೇಜ್ಗಳು, ಇವರಲ್ಲಿ ಹೆಚ್ಚಿನವು ಯಾರ ಒಡೆತನದಲ್ಲಿವೆ ಗೊತ್ತಾ? ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಅಥವಾ ರಾಜಕಾರಣಿಗಳ ಕೈಯಲ್ಲಿದೆ. ಇವರಿಗೆ ವೈದ್ಯಕೀಯ ಸೇವೆ ಮುಖ್ಯ ಅಲ್ಲ, ಕೋಟ್ಯಾಂತರ ರೂಪಾಯಿ ಹಣ ಮಾಡುವುದೇ ಇವರಿಗೆ ಮುಖ್ಯ ಉದ್ದೇಶ. ಇನ್ವೆಸ್ಟರ್ ಪಾಸ್ ಮಾಡಲು ಮಾಡುವ ಸ್ಕ್ಯಾಮ್ ಕೇಳಿದರೆ ನೀವು ಅಕ್ಷರಶಃ ಶಾಕ್ ಆಗ್ತೀರಾ. ನಿಯಮಗಳ ಪ್ರಕಾರ ಒಂದು ಮೆಡಿಕಲ್ ಕಾಲೇಜ್ ಅಪ್ರೂವಲ್ ಮಾಡಬೇಕು ಅಂದರೆ ಅಲ್ಲಿರೋ ಆಸ್ಪತ್ರೆಗಳಿಗೆ ದಿನಾಲು ನೂರಾರು ಸಂಖ್ಯೆಯಲ್ಲಿ ರೋಗಿಗಳು ಬರಬೇಕು. ಆಗಲೇ ಅಲ್ಲಿ ಬರುವ ವಿದ್ಯಾರ್ಥಿಗಳಿಗೆ ಚಿಕಿತ್ಸೆ ಕಲಿಸಲು ಸಾಧ್ಯ. ಆದರೆ ಈ ಕೆಲವು ಪ್ರೈವೇಟ್ ಆಸ್ಪತ್ರೆಗಳು ಹಳ್ಳಿಯ ಮಧ್ಯೆ ಇರೋದ್ರಿಂದ ಅಲ್ಲಿ ಯಾವುದೇ ಅಸಲಿ ರೋಗಿಗಳು ಬರೋದೇ ಇಲ್ಲ. ಆದರೆ ಇನ್ವೆಕ್ಷನ್ ಆಫೀಸರ್ ಬಂದಾಗ ಇವರು ಏನು ಮಾಡ್ತಾರೆ ಗೊತ್ತಾ? ಇವರು ಪಕ್ಕದ ಹಳ್ಳಿಯ ಮುಖಂಡರ ಹತ್ತಿರ ಹೋಗಿ ಹಳ್ಳಿಯ ಜನರಿಗೆ ದಿನಕ್ಕೆ 300ರಿಂದ 500 ರೂಪಾಯಿ ದುಡ್ಡು ಮತ್ತು ಉಚಿತ ಊಟದ ಆಸೆ ತೋರಿಸಿ ಆಸ್ಪತ್ರೆಗೆ ಕರ್ಕೊಂಡು ಬರ್ತಾರೆ. ಅವರಿಗೆ ಆಸ್ಪತ್ರೆಗೆ ಬಟ್ಟೆ ಹಾಕಿ ಬೆಡ್ ಮೇಲೆ ಮುಗಿಸಿ ತಮಗೆ ದೊಡ್ಡ ದೊಡ್ಡ ಕಾಯಿಲೆ ಇದೆ ಅಂತ ಆಫೀಸರ್ ಮುಂದೆ ಆ್ಯಕ್ಟ್ ಮಾಡಲು ಹೇಳ್ತಾರೆ. ಸಿನಿಮಾ ಶೂಟಿಂಗ್ ಥರ ಇಡೀ ಆಸ್ಪತ್ರೆ ನಕಲಿ ರೋಗಿಗಳ ಸಾಮ್ರಾಜ್ಯವೇ ಸೃಷ್ಟಿಯಾಗಿಬಿಡು. ಬರೀ ರೋಗಿಗಳ ಅಷ್ಟೇ ಅಲ್ಲ ಸ್ನೇಹಿತರೆ, ಇನ್ವೆಕ್ಷನ್ ದಿನದಂದು ಮಾತ್ರ ತೋರಿಸಿಕೊಳ್ಳಲು ಸಿಟಿಯ ಪ್ರಖ್ಯಾತ ಡಾಕ್ಟರ್ಗಳಿಗೆ 2 ರಿಂದ 3 ದಿನಕ್ಕೆ ಲಕ್ಷಾಂತರ ರೂಪಾಯಿ ಕೊಟ್ಟು ನಕಲಿ ಫ್ಯಾಕಲ್ಟಿ ಆಗಿ, ಅಂದರೆ ಕಾಲೇಜಿನ ಪ್ರೊಫೆಸರ್ ಥರ ತಂದು ನಿಲ್ಲಿಸಿಬಿಡ್ತಾರೆ. ಇನ್ವೆಕ್ಷನ್ ಮುಗಿದ ತಕ್ಷಣ ಡಾಕ್ಟರ್ ಸಿಟಿ ಕಡೆಗೆ ಹೋಗಿಬಿಡ್ತಾರೆ. ಹಳ್ಳಿಯ ಜನರ ದುಡ್ಡು ಇಸ್ಕೊಂಡು ಮನೆಗೆ ಹೋಗ್ತಾರೆ. ಆಸ್ಪತ್ರೆ ಮತ್ತೆ ಖಾಲಿ. ಇಂಥ ಕಾಲೇಜುಗಳಿಂದ ಹೊರಗೆ ಬರೋ ವೈದ್ಯರಿಗೆ ಯಾವುದೇ ಪ್ರಾಕ್ಟಿಕಲ್ ನಾಲೆಜ್ ಇರುವುದಿಲ್ಲ. ಅವರು ಇಂಜೆಕ್ಷನ್ ಮಾಡುವುದನ್ನು, ಆಪರೇಷನ್ ಮಾಡುವುದನ್ನು ರೋಗಿಯ ಮೇಲೆ ಕಲಿಯುವ ಬದಲು ಕೇವಲ ಪುಸ್ತಕದಲ್ಲಿ ಓದಿರ್ತಾರೆ. ಇನ್ನು ಕೆಲವು ಕಡೆ ಸೀಟು ಸಿಗದೆ ಇರೋ ಬೇಸತ್ತ ಶಾರ್ಟ್ಕಟ್ ಹುಡುಕುತ್ತಾ ತಾವೇ ನಕಲಿ ಡಾಕ್ಟರ್ ಆಗಿ ಬದಲಾಗ್ತಾರೆ. ಈಗ ನಮ್ಮ ಮುಂದೆ ಇರೋದು ಅತಿ ದೊಡ್ಡ ಪ್ರಶ್ನೆ ಏನಂದರೆ, ಇಷ್ಟೆಲ್ಲ ಸವಾಲುಗಳ ಮಧ್ಯೆ ಕಷ್ಟಪಟ್ಟು ಓದಿ MBBS ಪದವಿಯನ್ನು ಪಡೆದ ವೈದ್ಯರು ತಮ್ಮ ಹಳ್ಳಿಗಳಿಗೆ ಯಾಕೆ ಹೋಗಲ್ಲ? ಇಡೀ ದೇಶದ 70% ಜನಸಂಖ್ಯೆ ಹಳ್ಳಿಗಳಲ್ಲೇ ಇರುವಾಗ ಅಸಲಿ ಡಾಕ್ಟರ್ ಹಳ್ಳಿಗಳಿಂದ ಯಾಕೆ ದೂರ ಓಡ್ತಾರೆ? ಬನ್ನಿ ಇದರ ಕಟು ವಾಸ್ತವವನ್ನು ಅರ್ಥ ಮಾಡಿಕೊಳ್ಳೋಣ. ಯಾರೊಬ್ಬ ವಿದ್ಯಾರ್ಥಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಅಥವಾ ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ಓದಿ ಡಾಕ್ಟರ್ ಆದಾಗ ಅವನು ತಮ್ಮ ಭವಿಷ್ಯದ ಬಗ್ಗೆ ಒಂದಿಷ್ಟು ಕನಸು ಕಟ್ಕೊಂಡಿರ್ತಾನೆ. ಆದರೆ ಸರ್ಕಾರ ಅವನಿಗೆ ಗ್ರಾಮೀಣ ಭಾಗದಲ್ಲಿ ಕಡ್ಡಾಯ ಸೇವೆ ಆದೇಶ ಮಾಡಿದಾಗ ಅವನು ಹಳ್ಳಿಗಳಿಗೆ ಹೋಗಿ ನೋಡಿದರೆ ಅಲ್ಲಿಯ ಪರಿಸ್ಥಿತಿ ತೀರಾ ಹದಗೆಟ್ಟಿರುತ್ತೆ. ಹಳ್ಳಿಗಳಲ್ಲಿ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ PSC ಸರಿಯಾಗಿ ಕಾನ್ಫರೆನ್ಸ್ ಇರಲ್ಲ, ಕರೆಂಟ್ ಇರಲ್ಲ, ಸರಿಯಾದ ಕ್ವಾರ್ಟರ್ಸ್ ಇರಲ್ಲ, ಕುಡಿಯೋಕೆ ಒಳ್ಳೆ ನೀರಿರಲ್ಲ, ಪ್ರಾಣಿಗಳಿಗೆ ಕೊಡುವ ಕನಿಷ್ಠ ಸೌಲಭ್ಯ ಕೂಡ ಇರುವುದಿಲ್ಲ. ಇನ್ನು ಆಸ್ಪತ್ರೆಗಳಲ್ಲಿ ಬೇಸಿಕ್ ಮೆಡಿಸನ್ ಇರಲ್ಲ, ಲ್ಯಾಬ್ ಟೆಸ್ಟಿಂಗ್ ಮಾಡೋಕೆ ಸರಿಯಾದ ಎಕ್ವಿಪ್ಮೆಂಟ್ ಇರಲ್ಲ. ಇಷ್ಟೆಲ್ಲ ಕಷ್ಟಪಟ್ಟು ಕೆಲಸ ಮಾಡಿದ್ರು ಅವರಿಗೆ ಸಿಗೋ ಸಂಬಳ ನಗರಗಳಿಗೆ ಹೋಲಿಸಿದರೆ ತುಂಬ ಕಮ್ಮಿ. ಅದು ಸಮಯಕ್ಕೆ ಸರಿಯಾಗಿ ಸಿಗಲ್ಲ. ತಮ್ಮ ಹೆಂಡತಿ ಮಕ್ಕಳ ಕರ್ಕೊಂಡು ಬಂದರೆ ಹಳ್ಳಿಗಳಲ್ಲಿ ಒಂದು ಒಳ್ಳೆ ಸ್ಕೂಲ್ ಇರಲ್ಲ. ಹೀಗಾಗಿ ಈ ಯಾರೊಬ್ಬ ವೈದ್ಯನೂ ಹಳ್ಳಿಗಳಲ್ಲಿ ಬಂದು ನೆಲೆಸೋಕೆ ಇಷ್ಟಪಡಲ್ಲ. ಈ ಹಳ್ಳಿಗಳಲ್ಲಿ ವೈದ್ಯರ ಕೊರತೆ ಇರೋದು ನಿಜ. ಈ ನಕಲಿ ವೈದ್ಯರನ್ನು ತುರ್ತು ಸಂದರ್ಭದಲ್ಲಿ ಸಿಗೋದು ನಿಜ. ಆದರೆ ಅರ್ಧಂಬರ್ಧ ಜ್ಞಾನ ಇರೋ ಇವರ ಚಿಕಿತ್ಸೆಯಿಂದ ಜನರ ಪ್ರಾಣ ಹೋಗುತ್ತಿರುವುದು ಅಷ್ಟೇ ಕೈ ಸತ್ಯ. ಹಾಗಾದರೆ ಸಾಮಾನ್ಯ ಜನರ ಸಾವು ತಮ್ಮ ಕುಟುಂಬದ ರಕ್ಷಣೆಗಾಗಿ ಅಸಲಿ ಮತ್ತು ನಕಲಿ ವೈದ್ಯರ ನಡುವಿನ ವ್ಯತ್ಯಾಸವನ್ನು ಗುರುತಿಸುವುದು ಹೇಗೆ? ಇದಕ್ಕೆ ನಾನು ನಿಮಗೆ 3 ಟಿಪ್ಸನ್ನು ಕೊಡ್ತೀನಿ. ಇದನ್ನು ಯಾವಾಗಲೂ ನೆನಪಿಟ್ಕೊಳ್ಳಿ. ಇನ್ನು ಮೊದಲನೆಯದು, ಮೆಡಿಕಲ್ ರಿಜಿಸ್ಟರ್ ನಂಬರ್. ಪ್ರತಿಯೊಬ್ಬ ಅಸಲಿ ಅಥವಾ ತರಬೇತಿ ಪಡೆದ ವೈದ್ಯನ ಬಳಿ ಮೆಡಿಕಲ್ ಕೌನ್ಸಿಲಿಂಗ್ ನೀಡಿದ ಒಂದು ಯೂನಿಕ್ ರಿಜಿಸ್ಟರ್ ನಂಬರ್ ಇರುತ್ತೆ. ಅವನು ಕೊಡುವ ಪ್ರಿಸ್ಕ್ರಿಪ್ಷನ್ ಲೆಟರ್ ಹೆಡ್ ಮೇಲೆ ಅಥವಾ ಅವನ ಕ್ಲಿನಿಕ್ ಬೋರ್ಡ್ ಮೇಲೆ ಈ ನಂಬರನ್ನು ಕಡ್ಡಾಯವಾಗಿ ಇರಬೇಕು. ನಿಮಗೆ ಅನುಮಾನ ಬಂದರೆ ರಾಷ್ಟ್ರೀಯ ವೈದ್ಯಕೀಯ ಮಂಡಳಿ ವೆಬ್ಸೈಟ್ಗೆ ಹೋಗಿ ಈ ನಂಬರನ್ನು ಹಾಕಿ ಕನ್ಫರ್ಮ್ ಮಾಡಿಕೊಳ್ಳಬಹುದು.
ನಕಲಿ ವೈದ್ಯರ ಬಳಿ ಈ ನಂಬರ್ ಇರುವುದಿಲ್ಲ, ಇದ್ದರೂ ಅದು ಫೇಕ್ ಆಗಿರುತ್ತೆ. ಎರಡನೆಯದು, ಯಾರಾದರೂ ವೈದ್ಯರು ನನ್ನ ಹತ್ತಿರ ಒಂದು ಮ್ಯಾಜಿಕ್ ಇಂಜೆಕ್ಷನ್ ಇದೆ, ಒಂದು ದಿನದಲ್ಲಿ ಎಂಥದೇ ಕಾಯಿಲೆ ಇದ್ರೂ ಮಾಯವಾಗಿ ಬಿಡುತ್ತೆ, ಗ್ಯಾರಂಟಿ ಗುಣ ಮಾಡ್ತೀನಿ ಅಂತ ಅತಿಯಾದ ಭರವಸೆ ನೀಡಿದರೆ ತಕ್ಷಣ ಅಲರ್ಟ್ ಆಗಿಬಿಡಿ. ಯಾವುದೇ ಒಬ್ಬ ಅಸಲಿ ಡಾಕ್ಟರ್ ಸೈನ್ಸ್ ಬಿಟ್ಟು ಇಂಥ ಮ್ಯಾಜಿಕ್ ಮಾಡೋಕ್ಕಾಗಲ್ಲ. ಅವನು ತನ್ನ ಕಾಯಿಲೆ ಹಿನ್ನೆಲೆ ಕೇಳಿ ಟೆಸ್ಟ್ ಮಾಡಿ ಚಿಕಿತ್ಸೆ ಕೊಡ್ತಾನೆ. ನಿಮಗೆ ಬರೋ ಸಣ್ಣ ಜ್ವರ ಅಥವಾ ಕೆಮ್ಮು ಆಗಿದ್ರು ತಕ್ಷಣವೇ ದೊಡ್ಡ ಆಪರೇಷನ್ ಮಾಡಬೇಕು ಅಂತ ಎದುರಿಸ್ತಾ ಇದ್ರೆ, ಅಥವಾ ತಲೆಬುರುಡೆ ಇಲ್ಲದೆ 16 ಐಡೋಸ್ ಆಂಟಿಬಯೋಟಿಕ್ ಮಾತ್ರೆಗಳನ್ನು ಕೊಡ್ತಾ ಇದ್ರೆ ಹುಷಾರಾದ ಸಮಯದಲ್ಲಿ ಯಾವಾಗಲೂ ಮತ್ತೊಬ್ಬ ನಂಬಿಕಸ್ಥ ವೈದ್ಯನ ಬಳಿ ಹೋಗಿ ಸೆಕೆಂಡ್ ಒಪಿನಿಯನ್ ಅನ್ನ ಪಡೆದುಕೊಳ್ಳಿ, ನಿಮ್ಮ ಪ್ರಾಣವನ್ನು ಉಳಿಸಿಕೊಳ್ಳಿ. ಕೊನೆಯದಾಗಿ ಹೇಳಬೇಕಾದ್ರೆ, ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಇಂತಹ ನಕಲಿ ವೈದ್ಯರನ್ನು ದೇಶದಿಂದಲೇ ಓಡಿಸಬೇಕು ಅಂತ ಕಾನೂನು ಹೋರಾಟ ಮಾಡ್ತಾ ಇದೆ. ಆದರೆ ವಾಸ್ತವ ಏನಂದ್ರೆ, ಸರ್ಕಾರ ಹಳ್ಳಿಗಳಲ್ಲಿರುವ ಸರ್ಕಾರಿ ಆಸ್ಪತ್ರೆಗಳನ್ನು ಸುಧಾರಿಸುವ ಹೊರತು ಅಸಲಿ ವೈದ್ಯರಿಗೆ ಹಳ್ಳಿಗಳಲ್ಲಿ ಒಂದು ಒಳ್ಳೆ ಸೌಲಭ್ಯ ಕೊಡುವ ಹೊರತು ಇಂತಹ ಮುನ್ನಾಪಾಯಗಳು ತಡೆಯಲು ಅಸಾಧ್ಯ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇಂಥದೇ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ಯಾಮಿಲಿ ಅಥವಾ ಫ್ರೆಂಡ್ ಗ್ರೂಪ್ಗೆ ಈ ವಿಡಿಯೋನ ಶೇರ್ ಮಾಡಿ ಜಾಗೃತಿ ಮೂಡಿ.